ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 29 ಅಕ್ಟೋಬರ್ 2025 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಕಾರ್ತೀಕ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶೂಲಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಶೂಲಯೋಗ ಅದರ ಬಗ್ಗೆ ಮಾತಾಡ್ತೇನೆ. ಶೂಲವೇ ಆಣಿ ಮಾಂಡವ್ಯ, ಶೂಲ ಮಾಂಡವ್ಯ ಅನ್ನತಕ್ಕಂಥ ಒಂದು ಕಥೆ ಇದೆ. ಅದರ ಶಾಪವಾಗಿಯೇ ಯಮ ಬಂದು ಈ ಒಂದು ಭೂಮಿಯಲ್ಲಿ ವಿದುರನಾಗಿ ಹುಟ್ಟೋದು. ಇದನ್ನ ಒಂದು ದೊಡ್ಡ ಕಥೆಯಾಗಿ ಎಷ್ಟೋ ಬಾರಿ ಹೇಳಿದ್ದಾನೆ, ಗೊತ್ತಿದೆ. ಆಣಿ ಮಾಂಡವ್ಯ, ಶೂಲ ಮಾಂಡವ್ಯ ಅಂತ ಕೂಡ ಹೇಳ್ತಾರೆ. ಆ ಮಹಾಮಹರ್ಷಿ ಇಟ್ಟಂತ ಒಂದು ಶಾಪಕ್ಕೆ ಯಮಧರ್ಮರು ಕೂಡ ನಿನ್ನ ಧರ್ಮ ತಪ್ಪಿಬಿಟ್ಟೆ ಅಯ್ಯ, ಯಾರಿಗೆ ಎಷ್ಟು ಶಿಕ್ಷೆ ಕೊಡ್ಬೇಕು, ಏನ್ ಕೊಡ್ಬೇಕು ಅನ್ನೋದು ಒಂದು ಲೆಕ್ಕ ಇಲ್ಲ. ಹೆಂಗಂದ್ರೆ ಹಂಗೆ ಕೊಡ್ತೀಯ, ವಿವೇಚನೆ ಇಲ್ಲದೆ ಕೊಡ್ತೀಯ. ತಗೋ ಹೋಗು, ಬದುಕಿರುವಷ್ಟು ದಿನವೂ ನಾನು ಹೇಗೆ ಶೂಲದ ಮೇಲೆ ಕುಳಿತುಕೊಂಡಂತ ಬಾಧೆ ಅನುಭವಿಸಿದೆನೋ ನೀನು ಕೂಡ ಅದನ್ನ ಅನುಭವಿಸುವ ಅನ್ನತಕ್ಕಂಥದ್ದು. ಅಂತ ಒಂದು ಶೂಲ ಯೋಗದ ದಿನ ಇವತ್ತು ಮಾತಾಡ್ತಾನೆ. ಅದಕ್ಕೂ ಮೊದಲು ಈ ಸಂಸ್ಕಾರದ ಈ ಒಂದು ಕಾರ್ತೀಕ ಮಾಸದ ವಿಚಾರ ನೋಡಿ. ನಾವು ಯಾರೇ ಇರ್ಬೋದು ಮಕ್ಕಳೇ, ಎಷ್ಟೋ ಇರ್ಬೋದು ಮಕ್ಕಳೇ, ಎಲ್ಲೇ ಬೆಳೀಲಿ ಮಕ್ಕಳೇ, ಎಷ್ಟು ಎತ್ತರಕ್ಕಾದರೂ ಬೆಳೀಲಿ ಮಕ್ಕಳೇ, ಅದರಲ್ಲೊಂದು ಲೆಕ್ಕಾಚಾರ ಇದೆ. ನಮ್ಮ ಅಗತ್ಯತೆ ಮುಗಿದ ಮೇಲೆ, ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನಾವು ಯಾರಿಗೂ ಬೇಕಿಲ್ಲ. ಇಟ್ಸ್ ಡನ್. ಇದನ್ನ ನಾನು 32 ವರ್ಷಗಳಿಂದಲೂ ನೋಡಿದ್ದೀನಿ. ಎಷ್ಟೋ ದೊಡ್ಡ ವ್ಯಕ್ತಿಗಳು, ಬೆಳೆಸಲಾರದ ಗಂಟುಗಳು, ಸಾಮಾನ್ಯರಿರ್ಬೋದು, ಅಸಾಮಾನ್ಯರಿರ್ಬೋದು, ಎಲ್ಲೋ ಒಂದು ಫುಟ್ಬಾಲ್ ನಿಂತ ವ್ಯಕ್ತಿಗಳು, ಆ ಗಮ್ಯ ದಾರಿ, ಆ ತಾಯಿ, ನನ್ನಿಂದ ಅಂತ ಹೇಳಲ್ಲ, ತಾಯಿಯ ಇಚ್ಛಾಶಕ್ತಿ ನೆನಪಿಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳಾಗಿ ಬೆಳೆದಿದೆ. ಇವತ್ತೊಬ್ರು ಲಂಡನ್ ಅಲ್ಲಿದ್ದಾರೆ. ಅರ್ಧ ಯುರೋಪ್ ಅವ್ರದ್ದು, ಅರ್ಧ ಏನ್ ಪ್ರಪಂಚದ ಅರ್ಧ ಒಂದು 1% ಕ್ಲಬ್ ಮ್ಯಾನ್. ನೀವು ನಂಬ್ತೀರಾ? ಈ ಥರದ್ದು. ನಾನು ಆಗಾಗ ಅದಕ್ಕೆ ಹೇಳ್ತಿರ್ತೇನೆ, ಈ ವಾಗ್ದೇವಿಯ ಶಕ್ತಿ, ಆ ತಾಯಿ ವಿದ್ಯಾಶಕ್ತಿ, ಸರಸ್ವತಿ ಶಕ್ತಿ, ಜ್ಞಾನ ಶಕ್ತಿ, ಸುಜ್ಞಾನ ಶಕ್ತಿಯಿಂದ ಇಷ್ಟೆಲ್ಲ ಕಲ್ತಿದ್ದೇನೆ ಹೇಳ್ತೇನೆ. ಜ್ಯೋತಿಷ್ಯ ಅದು ಆಗ್ಬಿಡುತ್ತೆ, ಈ ಪ್ಲಾನೆಟ್ ಇಲ್ಲಿ ನೋಡಿದ್ರೆ, ಈ ಪ್ಲಾನೆಟ್ ಇಲ್ಲಿ ನೋಡಿದ್ರೆ ಅದು ಸಾಧ್ಯವೇ ಇಲ್ಲ. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ. ತಾಯಿ ನುಡಿಸ್ಬೇಕಷ್ಟೆ. ಮೊನ್ನೆ ಕೂಡ ಒಬ್ರು ಬರ್ತಾರೆ, ಏನು ಮಾತಾಡ್ಲಿಲ್ಲ. ಕೋರ್ಟ್ ಇದೆ, ಭೂಮಿಯಲ್ಲಿ ನೋವಿದೆ, ನಿನ್ನವರೇ ನಿನ್ನ ದಾಯಾದಿಗಳು, ಒಡ ಹುಟ್ಟಿದವರು, ಆ 60 ದಾಟಿದ ದಣಿದ ದೇಹ ಕುಗ್ಗಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತು. ರಸ್ತೆಲಿ ಕಡ್ಲೆಪುರಿ ಮಾರ್ಕೊಂಡು ಬದುಕು ಕಟ್ಟಿದೀನಿ ಗುರುಗಳೇ, ನಮ್ಮ ತಂದೆ ಜಾಗನ ಈ ತರ ಕಬಳಿಸಿದ್ದಾರೆ ಗುರುಗಳೇ, ನಮ್ಮ ದೊಡ್ಡಪ್ಪನ ಕಡೆಯವರು. ಅಲ್ಲಿ ಬರ್ದಿದ್ದು 2 ವಾಕ್ಕು, ಇನ್ನೇನು ಬೇರೆ ಬರ್ತಿಲ್ಲ. ನೀನ್ ಬಂದಿರೋ ಸಮಸ್ಯೆ ಇಷ್ಟೇ ಇದೆ, ಇದು ಅಷ್ಟೇ, ಹೋಗು, ಅದಿದೆಯಾ, ಹೋಗು, ಗೆಲ್ತೀಯ. ಆಲ್ರೆಡಿ ಒಂದು ಗೆದ್ದಿದ್ದಾರೆ ಒಂದು ಕೇಸು, ಇದು ಗೆಲ್ತೀಯ. ನಿನ್ ಮಕ್ಕಳು ಅನುಭವಿಸುತ್ತಾರೆ. ಬಂಗಾರದಂತ ಮಗ, ದೇವತಾ ಪುರುಷ. ಹೌದು ಗುರುಗಳೇ,
That's it. ಇನ್ನೂ ಒಬ್ರು ಬರ್ತಾರೆ, ನಂಬಿ ಮೋಸ. ನರ್ಸರಿ ಯಾರ್ದೋ ಜಾಗ ತಗೊಂಡು ಕಷ್ಟಪಟ್ಟು ನರ್ಸರಿ ಒಂದು ಹಂತಕ್ಕೆ ತಗೋಬರ್ತಾರೆ, ಒಳ್ಳೆ ವ್ಯವಹಾರ ಪುಣ್ಯಾತ್ಮ. ಬಂದಾಗ ನಾನು ಹೇಳಿದೆ, ಅಲ್ಲೊಂದು ಮೋಸ ನಡೆಯುತ್ತೆ, ಈಗಲಿಂದಲೇ ಸಿದ್ಧತೆ ಮಾಡ್ಕೋ. ಆದ್ರೆ ನಿನ್ನ ಮಗ ದೇವರು ನಿನಗೆ ಕೊಟ್ಟಿರೋ ಒಂದು ವರ, ನಂಬಲ್ಲ. IIT 6th ರ್ಯಾಂಕ್ ಮಗ ಹೇಗ್ ಕಣ್ಣಲ್ಲಿ ನೀರು ಹಾಕೋಬಿಟ್ರು ಗೊತ್ತಾ ಗುರುಗಳೇ. SC ಕೇಸು, ಅಟ್ರಾಸಿಟಿ ಕೇಸು ನನಗೆ ಕೊಟ್ಟು ಏನು ಬರವಣಿಗೆಯಲ್ಲಿ ಇರಲಿಲ್ಲ ಗುರುಗಳೇ. ನಮ್ಮ ಬಾಡಿಗೆ ಕೊಡ್ತಿದ್ದೆ, ಮೇಂಟೆನೆನ್ಸ್ ಕೊಡ್ತಿದ್ದೆ, ಅಷ್ಟು ಮಕ್ಕಳು ಬೆಳೆಸಿದ್ದೇನೆ. ಇಲ್ಲ ಮಕ್ಕಳೇ, ಇವತ್ತು ಈ ಲೋಕ ಇದೆಯಲ್ಲ ನಮಗೆ ಅರ್ಥವಾಗದ ಗಂಟು. ಅದಕ್ಕೆ ಹೇಳ್ತಿರ್ತಾರೆ, ನಮ್ಮ ಅವಶ್ಯಕತೆ ತೀರಿದ ಮೇಲೆ ಯಾವಾಗ ಚೂರಿ ಆಗ್ತಾನೋ ಗೊತ್ತಿಲ್ಲ. ಯಾವಾಗ ನೋಡಿದ್ದೇನೆ, ಅದರ ಅನುಭವದ ಮೇಲೆ ಹೇಳ್ತೇನೆ. ಊಟ ಮುಗಿದ ಮೇಲೆ ಆ ಎಲೆ ಭಾರ, ಎತ್ತೋ ಎಲೆ ನೋಡಿ, ಊಟ ಮಾಡೋವರೆಗೂ ಆ ಎಲೆನ ಎಷ್ಟು ಅಚ್ಚುಕಟ್ಟಾಗ ಪ್ರಸಾದ ಹಾಕೊಂಡು ವಾವ್, ಹೌದು ಅಲ್ವೋ ಹೇಳಿ. ಆ ತಟ್ಟೆ, ಎಂಜಲ್ ತಟ್ಟೆ ನೋಡ್ತಿದ್ರೆ ನಮ್ಗೆ ಇರಿಟೇಷನ್ ಆಗುತ್ತೆ. ಅಲ್ಲಿವರೆಗೂ ಎಲ್ಲಿ ನೆಲದಲ್ಲಿ ಹಾಕೊಂಡು ತಿನ್ನೋಕ್ಕಾಗುತ್ತಾ, ಮಣ್ಣು ತಿನ್ನೋಕ್ಕಾಗುತ್ತಾ, ಮಣ್ಣನ್ನು ತಿನ್ನೋಕ್ಕಾಗುತ್ತಾ? ಇಲ್ವಲ್ಲ. ಇವತ್ತು ಪ್ರಕೃತಿ ಇರುವುದು ಹಾಗೆಯೇ. ಊಟ ಆದ್ಮೇಲೆ ಎಲೆ ಭಾರ ನಮಗೆ ತಗೊಳಕ್ ಬಿಸಾಕು, ಅದು ಕಸ, ಅದು ಹೇಸಿಗೆ. ಇವತ್ತು ಲೋಕ ನಿಮ್ಮನ್ನ ನಡೆಸ್ಕೊಳ್ಳೋದ್ರೆ ಬರೆದಿಟ್ಕೊಳ್ಳಿ. ಸೊ ಮೇಕ್ ಶ್ಯೂರ್ ಯಾರವರು, ಏನವರು, ಎತ್ತವರು, ಹೆಂಗೆ, ಇವುಗಳ ಲೋಕದ ಅವಗಾಹನೆ ಇಲ್ಲದೆ ಬದುಕಬೇಡಿ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಆ ಅವಗಾಹನೆ ಇಲ್ಲದೆ ಬದುಕ್ತೀನಿ, ತುಂಬಾ ನರಳು ಬಿಡ್ತೀರಿ. ತುಂಬಾ ಜನ ಆತರ ನಿಮ್ಮನ್ನ ಆ ಎಂಜಿಲ ಎಲೆಯಾಗಿ ಬಳಸಿಕೊಳ್ಳುತ್ತಾರೆ. ಇದು ಕಾರ್ತಿಕ್ ಮಾಸಕ್ಕೆ ಹೇಳ್ತಿರೋದು. ನೀರು ಕುಡಿದ ಮೇಲೆ ಲೋಟವು ಭಾರ ಇಟ್ಕೊಂಡು ನಾವು ಸುತ್ತಾಡ್ತೀವಿ. ಆ ಬಾಟಲ್ ನೋಡಿ ತಗೋತೇವೆ, ದುಡ್ಡು ಕೊಟ್ಟು ಕುಡಿತೇವೆ. ಖಾಲಿಯಾದ ಬಾಟ್ಲ್ ಇಟ್ಕೊಳ್ಳೋದಿಲ್ಲ, ಎಲ್ಲಂದ್ರೆ ಅಲ್ಲಿ ಬಿಸಾಕ್ತೀವಿ. ಲೋಟನೂ ಅಷ್ಟೇ, ಖಾಲಿ ಲೋಟ ತಗೊಂಡೋಗಿ ಅದನ್ನ ವಾಶ್ ಬೇಸಿನಲ್ಲಿ ಹಾಕ್ತೇವೆ. ವಾಶ್ ಮಾಡತಕ್ಕಂಥ ಒಂದು ಪಾತ್ರೆಗಳು ತೊಳಿತಕ್ಕಂಥ ಜಾಗದಲ್ಲಿ ಇಡ್ತೇವೆ. ದಟ್ಸ್ ಇಟ್. ನೀರು ಕುಡಿಯೋವರೆಗೂ ಹಿಂಗಂದ್ರೆ ಅಲ್ಲಿ ತಗೊಂಡು ಕುಡಿಲಿಕ್ಕಾಗುತ್ತಾ ನೋಡಿ? ಕುಡಿಯೋವರೆಗೂ ಈ ಲೋಟಕ್ಕೆ ಮರಿ, ಅದು ಕುಡಿದ ಮೇಲೆ ಇದೆಲ್ಲ ಎತ್ತೋ ತೆಗಿಯೋ, ಅಲ್ಲಿ ಕಸದ ಇದ್ರಲ್ಲಿ ಹಾಕೋ ತೊಳಿಲಿಕ್ಕೆ. ನಮ್ಮನ್ನ ಲೋಟದಂತೆ ಬಳಸಿಕೊಳ್ಳುತ್ತಾರೆ ನಿಮ್ಮ ವಿದ್ವತ್ತು, ನಿಮ್ಮ ಜ್ಞಾನ, ನಿಮ್ಮ ಒಳ್ಳೆತನ. ದಯಮಾಡಿ ಆಲ್ವೇಸ್ ಶಾರ್ಟ್. ನಾನು ಹೇಳಿದ್ನಲ್ಲ, ಈ ಲೋಕ ಇರೋದೇ ಈ ಕಲಿಯುಗದ ದೊಡ್ಡ ನಿರ್ಣಯ ಏನು ಗೊತ್ತಾ? ಸಾವಿರಾರಲ್ಲ, ಲಕ್ಷಾಂತರ ಮಂದಿ ದುರ್ಯೋಧನರು ನಿಮ್ಮ ಸುತ್ತಮುತ್ತ ಇದ್ದಾರೆ. ನೀವು ಒಂದು ಹೆಜ್ಜೆ ಇಡ್ತಿದ್ದೀರಿ, ಒಂದು ಹೆಜ್ಜೆ ಮೇಲೆ ಬಂದಿದ್ದೀರಿ ಅಂದ್ರೆ 1000 ಮಂದಿ 1000 ಮಾತಾಡ್ತಾರೆ ನಿಮ್ಮ ಬಗ್ಗೆ. ಎಚ್ಚರಿಕೆ. ಅವರಿಗೆ ನಿಮ್ಮ ಬೆಳವಣಿಗೆ ಸಹಿಸೋಲ್ಲ. ನಿಮಗೆ ಎಲ್ಲೋ ಎಕ್ಸ್ಟ್ರಾ ಇನ್ಕಮ್ ಬರ್ತಿದೆ, ಎಕ್ಸ್ಟ್ರಾ ಇನ್ನೊಂದೇನೋ ಒಂದು ಆಗ್ತಿದೆ, ಅಲ್ಲಿ ಸಹಿಸುವುದಿಲ್ಲ, ದೋಚುವುದೇ. ನೀನ್ ಹೆಂಗಾದ್ರೂ ಹಾಳಾಗೋಗು, ನನಗೇನೋ. ನಿನ್ನನ್ನು ಬೀಳಿಸೋದು ನನ್ನ ಅತಿ ಮುಖ್ಯ ಕೆಲಸ. ಎಂಜಿಲ ಲೋಟ ಮಾಡಿಕೊಳ್ಳುತ್ತಾರೆ, ನೆನಪಿಟ್ಟುಕೊಳ್ಳಿ. ಹಾಗೆ ತುಂಬಾ ಜನ ನೀವು ಗಮನಿಸಿ ನೋಡಿ, ಮಳೆ ನಿಂತ ಮೇಲೆ ಛತ್ರಿ ಕೂಡ ಭಾರ. ಹೌದು ಅಲ್ವೋ ಹೇಳಿ? ಮಳೆ ಬಿಸಿಲು ಇರೋವರೆಗೂ ಆ ಕೊಡೆನ ಬಿಟ್ಟಿರೋಲ್ಲ. ನೀವು ನೋಡಲ್ಲ, ನಮ್ಮ ಮಂಗಳೂರು ಪ್ರಾಂತ್ಯ, ಕುಂದಾಪುರ ಪ್ರಾಂತ್ಯ, ಉಡುಪಿ ಪ್ರಾಂತ್ಯ, ಕೇರಳ, ಪರಶುರಾಮ ಕ್ಷೇತ್ರಗಳು ಯಾವಾಗಲೂ ಕೊಡೆ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಈ ಸಿಂಗಾಪುರಲ್ಲೂ ಹಂಗೆ, ಸಿಹಿ ಅಂತ ಒಂದ್ ಕಡೆ ಮಳೆ, ಒಂದ್ ಕಡೆ ಬಿಸಿಲು. ಒಂಥರ ವಿಚಿತ್ರವಾದ ಊರು ನನಗೆ ಅದು. ವಿಚಿತ್ರವಾದಂತ ಊರು. ಕೂಡ ನೋಡಿ, ಮಳೆ ನಿಂತ ಮೇಲೆ ಅದನ್ನ ಮೂಲೆಯಲ್ಲಿ ಬಿಸಾಕಿರ್ತೀವಿ, ಮುಟ್ಟೇ ಇರಲ್ಲ. ಈ ಲೋಕ ಹಾಗೆ ನಿಮ್ಮನ್ನ ಉಪಯೋಗಿಸಿಕೊಳ್ಳುವುದು. ಅದು ಯಾವ ಕಾರ್ಯ ಆದ್ರೂ ಅಷ್ಟೇ. ನೆನಪಿಸ್ಕೊಳ್ಳಲ್ಲ ಮಕ್ಕಳೇ, ನೆನಪಿಸ್ಕೊಳ್ಳಲ್ಲ. ನೋಡಿ, ರಾಮಯ್ಯ ಏನಕ್ಕೆ ರಾಮಚಂದ್ರ ಪ್ರಭು ಮರ್ಯಾದಾ ಪುರುಷೋತ್ತಮ ತನ್ನ ಪಟ್ಟಾಭಿಷೇಕಕ್ಕೆ ಯಾರನ್ನು ಕರ್ಕೊಂಡು ಬರ್ತಾನೆ ಗೊತ್ತಾ? ಸುಗ್ರೀವನನ್ನ, ವಿಭೀಷಣನನ್ನ. ರಾಕ್ಷಸರ ಚಕ್ರವರ್ತಿ ಅವನ ಪಟ್ಟ ಕಟ್ಟಿ ಹೋಗ ಅಂತ ಬಿಟ್ಟು ಬರ್ಬೋದಿತ್ತು. ಸುಗ್ರೀವನಿಗೂ ಸಹಾಯ ಆಯ್ತೆ, ಹೋಗ. ನಳ, ನೀಲ, ಅಂಗದ, ಈ ಎಂತೆಂತ ದೊಡ್ಡ ದೊಡ್ಡ ವಾನರ ಪಡೆ, ಹನುಮಾದಿತ್ಯಾದಿಗಳನ್ನ ಎಲ್ಲರನ್ನ ಕರ್ಕೊಂಡು ಬರ್ತಾನೆ.
ಬಂದು ಆ ಪಟ್ಟಾಭಿಷೇಕದಲ್ಲಿ ಅವರಿಗೆ ಒಂದು ಸನ್ಮಾನ ಯಾವ ರೀತಿ ಮಾಡ್ತಾನೆ ಅಂದ್ರೆ ಅವ್ರ ಕಣ್ತುಂಬಿ ಬಂದ್ಬಿಡುತ್ತೆ. ರಾಮ ಮುಟ್ಟಿ ಇಲ್ಲಿ ಮುಟ್ಟಿ ಅದ್ ಕೊಡೋದು, ಹೃದಯದಿಂದ ಹಿಂಗೆ ಇಟ್ಕೊಂಡು ಅವರಿಗೆ ಸನ್ಮಾನ ಮಾಡುವಾಗ ನನಗೆ ಮರಳಿ ಒಂದು ಬದುಕು ಕೊಟ್ರಿ. ಆ ಒಂದು ತದ್ಭಾವ ಇದೆಯಲ್ಲ, ಆ ಒಂದು ಆಧ್ಯಾತ್ಮಿಕ ಇದೆಯಲ್ಲ, ಅದು ಬೇರೆ ಮಕ್ಕಳೇ. ಅದಕ್ಕೆ ಮರ್ಯಾದಾ ಪುರುಷೋತ್ತಮನ ರಾಮರನ್ನ ನಾವು ಅನುಸರಿಸಬೇಕು. ತನ್ನ ಸೇವೆಯಿಂದಲೇ ತೋರಿಸ್ಕೊಟ್ರು. ಇವತ್ತು ನಾವು ನಮ್ಮ ಜೀವನದಲ್ಲಿ ಎಷ್ಟು ಜನ ಕೊಡೆಯಾಗಿ ಬಂದಿರ್ತಾರೆ, ನೆನೆಸ್ಕೋತೀರ. ಅಟ್ಲೀಸ್ಟ್ ಬಿಡಿ, ಅವ್ರಿಗೆ ಒಳ್ಳೇದು ಮಾಡಲಿಲ್ಲ, ಅವರು ನೋಡ್ಕೊಂಡು ಹೋಗ್ಲಿಲ್ಲ, ಅವರಿಂದ ಸಹಾಯ ಪಡೆದಿದ್ದೀರಿ, ಹುಡ್ಕೊಂಡು ಹೋಗಂತೂ ವಾಪಸ್ ಕೊಡ್ಲಿಲ್ಲ. ಮೊನ್ನೆ ಸಂಚಿಕೆಯಲ್ಲಿ ಹೇಳಿದೆ, 10 ರೂಪಾಯಿ ಹುಡ್ಕೊಂಡು ಹೋಗಿ ಕೊಡ್ತಾಳೆ, ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಅಂತ. ಆತ 300 ರೂಪಾಯಿ ಕೊಡ್ತಾನೆ. ಆತ ನೋಡಿದ್ರೆ 1,10,000 ತಂದು ಕೊಡ್ತಾನೆ. ನೀವೇನ್ ಕೊಟ್ಟಿದ್ದೀರ ಅದೇ ಮಕ್ಕಳೇ. ಆದ್ರೆ ನಾವು ಇವತ್ತು ನಮ್ಮ ತಂದೆ ತಾಯಿ ಮಾಡಿದ ಸಹಾಯವನ್ನೇ ಮರೆತು ಬಿಟ್ಟಿದ್ದೇವೆ. ನಮ್ಮ ಧರ್ಮಪತ್ನಿ, ನಮ್ಮ ಯಜಮಾನ, ಮನೆ ಅತಾಯಿ ಒಬ್ಬರು ನೋಡ್ಬೇಕು, ಕಣ್ಣಲ್ಲಿ ನೀರು ಹಾಕೊಂಡು, ಗುರುಗಳೇ ಈ ಸೆಟಲ್ಡ್. ನಾನೇ ಆ ಒಂದು ಸಿಟಿಸನ್ಶಿಪ್ ತಗೊಳ್ಳಿಲ್ಲ, ಎಲ್ಲ ಮಾಡ್ಕೊಂಡ ಗುರುಗಳೇ, ಅಟ್ ಫ್ಲೋ ಎವ್ರಿಥಿಂಗ್. ಇವತ್ತು ನನ್ನ ನಡು ನೀರಿನಲ್ಲಿ ಮದುವೆ ಆಗೋಕ್ ಮೊದಲು ಕೇಳಿದ್ಯಾ? 20 ವರ್ಷ ಮೊದಲೇ ಬರ್ಬೇಕಿತ್ತು ನಾನು. ನೀನು ನನಗಿದೀಯಾ, ನಿನ್ ಬಲ ಏನು ಅಂತ ಅವತ್ತೇ ಹೇಳ್ತಿದ್ದೆ. ಇದೆಲ್ಲ ಸುಮ್ಮನೆ ಪಕ್ಕಕ್ಕೆ ಇಟ್ಕೊಬೇಕು ಅಂದಾಗ ನೋಡಿ, ಈ ತರ ನಾನೊಂದು ಹಾಟ್ ಕಾಫಿ ಇಟ್ಕೊಂಡಿದ್ದೇನೆ. ವಾವ್, ಡನ್. ನಿಮ್ ಜೊತೆ ಮಾತನಾಡುವಾಗ ಗರಂ ಆಗಿದೆ, ಸೂಪರ್. ಮಾಡಿದೀರಾ, ತಿಳ್ಕೊಂಡ್ರಾ? ಈ ಕಾಫಿ ಕುಡಿದ್ರೆ ಏನಾಗುತ್ತೆ? ಬ್ಲ್ಯಾಕ್ ಕಾಫಿ ಕುಡಿಯೋದಾ, ಮಿಲ್ಕ್ ಕಾಫಿ ಕುಡಿಯೋದಾ? ನಾನು ಮಿಲ್ಕ್ ಕಾಫಿ ಕುಡಿಯೋಲ್ಲ, ರೇರ್. ಅವಾಗಲೂ ಎಷ್ಟು ನನ್ನ ಹೆಂಡತಿಗೆ ಇಷ್ಟ ಅಂತ ನಾನು ಕಾಫಿ ಕುಡಿಯೋಲ್ಲ, ಟೀ ಕುಡಿತೇನೆ. ಕಂಪಲ್ಸರಿ ಒಂದು ಟೀ ಕುಡಿತೇನೆ, ಅದು ಕೂಡ ಇಷ್ಟೇ. ಆದ್ರೆ ಈ ಕಾಫಿ, ಬ್ಲ್ಯಾಕ್ ಕಾಫಿ ಕುಡಿತಾನೆ. ಟೀ ಅದರಲ್ಲೂ ನೋಡಿ, ಧನಿಯಾ, ಶುಂಠಿ, ಪಿತ್ತ ಆಗ್ಬಾರ್ದು ಅಂತ ಧನಿಯಾ, ಶುಂಠಿ, ಒಂದ್ ಸ್ವಲ್ಪ ಚಕ್ಕೆ, ಏಲಕ್ಕಿ ಇದೆಲ್ಲ ಹಾಕಿ ಅದ್ಭುತವಾಗಿ ಕಷಾಯ ಟೀ ಮಾಡಿ ಕುಡಿತಾನೆ. ನನ್ನನ್ನು ಕಾಪಾಡ್ಕೊಳ್ಳಿಕ್ಕೆ ಟೀ ಕುಡಿಯೋದಲ್ಲ, ಟೀನಲ್ಲಿ ಏನು ನಮಗೆ ಉಪಯೋಗ ಇದೆ, ಯಾವ ರೀತಿ ಬಳಸ್ಕೋಬೇಕು ಅಂತ ಮೊದಲೇ ತಿಳ್ಕೊಂಡು ಅದನ್ನ ತಗೊಂಡ್ರೆ ನಮಗೆ ಆಪತ್ತಿಲ್ಲ. ಇಲ್ಲ ದುಮುಕ್ ಬಿಡೋದು, ತಗೊಂಡ್ಬಿಡೋದು, ಆಮೇಲೆ ಗಾಯ. ಇಲ್ಲ ಗುರುಗಳೇ, ನಾನು ಛತ್ರಿ ಆಗಿದ್ದೆ ಅವ್ರ ಬದುಕಿನಲ್ಲಿ. ಅಯ್ಯೋ, ಈ ಪ್ರಪಂಚವೇ ಛತ್ರಿ ಹಿಡಿಯುವವರಿಗೆ ಕಾಲ ನೆನಪಲ್ಲಿ ಇಟ್ಕೊಳ್ಳಿ. ಪುಟಿಂಗ್ ಮಟರ್ ಏನೋ ತಮ್ಮ ಕಾರ್ಯ ಸಾಧನೆ ಆಗುವವರೆಗೂ ಇದು ನಡೀತಲೇ ಇರುತ್ತೆ, ನೆನಪಿಟ್ಟುಕೊಳ್ಳಿ. ಬಳಸ್ಕೊಳ್ಳೋವರೆಗೆ, ನೀವು ಜೊತೆಲಿರೋವರೆಗೆ. ಇವತ್ತಿಗೂ ದೀಪಾವಳಿಗೆ ಮಕ್ಕಳೇ ನನಗೆ ತುಂಬಾ ಆಸೆ. ನನ್ನ ಕೆಲವು ಆತ್ಮೀಯರಿದ್ದಾರೆ, ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತ ನನ್ನ ಡ್ರೈವರ್ ಇವತ್ತು 3 ವರ್ಷ ಆಗಿದೆ, ಆದರೂ ಕರೀತಾನೆ. ಹೆಚ್ಚುಗಾರಿಕೆಗೆ ಹೇಳ್ಕೊಳ್ಳೋದಲ್ಲ, ಯಾಕೆಂದ್ರೆ ಮರ್ಯಾದಾ ಪುರುಷೋತ್ತಮ ದಾಶರಥಿ ಅಂತೀನಲ್ವ ಯಾವಾಗ್ಲೂ, ರಾಮಯ್ಯ ಅಂತೇನೆ ಹನುಮರನ್ನ ಇಟ್ಕೊಂಡು. ನಾನು ಮರ್ತಿಲ್ಲ, ಕ್ಷಮೆನೂ ಕೇಳ್ಬಿಡ್ತಾನೆ ಅವ್ರ ಹತ್ರ. ಯಾಕಪ್ಪ, ನಾನು ಕರೆದಿಲ್ಲ ಅಂದ್ರೆ ಬರಬಾರ್ದ, ನಿಮ್ದಲ್ವಾ, ನೀವಿರ್ಲಿಲ್ವಾ? ಇವತ್ತೇನೋ ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ಷೇತ್ರ, ಇನ್ನೊಂದು ಬೆಟರ್, ವಾಟ್ ಎವರ್ ಇಲ್ವಾ ನಾನು ಅಂತ ಕರೆದೇ ಒಂದು ಪುಟ್ಟು ಸಿಹಿ ಹಣ್ಣು ತಾಂಬೂಲ. ಪಡೆದ ಸಹಾಯ ನಾನು ಮರೆತಿಲ್ಲ, ಮರೆಯಬಾರದು. ಅದು ಛತ್ರಿ ನನಗೆ ಕೊಟ್ಟಿದ್ರಪ್ಪ ಅವರು. ನನಗೆ ಬಿಸಿಲು ಬಂದಾಗ, ಮಳೆ ಬಂದಾಗ ನನಗೆ ಛತ್ರಿ ಕೊಟ್ಟಿದ್ದರು, ನೆರಳು ಕೊಟ್ಟಿದ್ದರು. ಅದು ನನ್ನ ಆಫೀಸ್ ಡ್ರೈವರ್ ಇರ್ಬೋದು, ಆಫೀಸ್ ಬಾಯ್ ಇರ್ಬೋದು, ಹೂವೆವರ್. ಐ ನೆವರ್ ಫರ್ಗೆಟ್. ಬೇರೆ ಏನೋ ಮಾಡಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಲ್ಲ, ನೆನೆಸ್ಕೊಳ್ಳೋಕ್ಕೂ ಹೋಗಲ್ಲ. ನನಗೆ ಇವರುಗಳ ಮರ್ಯಾದಾ ಪುರುಷೋತ್ತಮ ಸದಾ ಹೇಳೋದು, ರಾಮ ಏನ್ ಗೊತ್ತಾ, ನಮಗೆ ಯಾರು ಹೆಚ್ಚು ಒಳ್ಳೇದು ಮಾಡಿದ್ದಾರೆ ಅದನ್ನೇ ಹೆಚ್ಚೆಚ್ಚು ಮಾತನಾಡಬೇಕಂತೆ. ಹೇ ವಿಭೀಷಣ, ಹೇ ವಾಲಿ, ಈ ರೀತಿ ಸದಾ ಮಾತನಾಡೋದಂತೆ. ಭರತ, ಲಕ್ಷ್ಮಣ, ಸೀತಾ, ನನ್ನ ತಾಯಿ ಕೈಕೇಯಿ, ಈ ರೀತಿ ತಾನು ಪಡೆದ, ತನ್ನ ತಂದೆ ವನವಾಸ ಕಳಿಸೋದು ಅದು ಮಾತಾಡ್ತಿರ್ಲಿಲ್ಲ ರಾಮಯ್ಯ. ಕೈಕೇಯಿ ಇಲ್ಲವೇ ಇಲ್ಲ,
ನನ್ನ ಚಿಕ್ಕಮ್ಮನಿಂದ ಆಯ್ತು ಅಂತ. ಯಾವತ್ತು ಎಲ್ಲೋ ನೀವು ರಾಮಾಯಣ ಎಲ್ಲ ಪೂರ್ತಿ ಹುಡುಕಿ, ಕೈ ತುತ್ತು ನಮ್ಮ ಅಮ್ಮನ ಮಡ್ಲಲ್ಲಿ ಬೆಳೆದಿದ್ದಕ್ಕಿಂತ ನನ್ನ ಕೈ ತಾಯಿಯ ಕೈ ತುತ್ತು ತಿಂದು ನಾನು ಬೆಳೆದವನು. ಈ ಶರೀರ, ಈ ಶಕ್ತಿ, ಈ ಬಲ ಏನಾದರೂ ಇದ್ದರೆ ಅದು ನನ್ನ ತಾಯಿ ಕೈ ಅಂತ ಹೇಳ್ತಾನೆ. ಅದು ನನ್ನ ರಾಮಚಂದ್ರ ಪ್ರಭು. ಆದ್ರೆ ಇವತ್ತು ನಾವು ಎಷ್ಟೋ ಸಹಾಯ ಪಡೆದಿರ್ತೇವಪ್ಪ, ನಾವು ಮಾರಿಬಿಟ್ಟಿದ್ದೇವೆ, ಬದಲಾಗಿ ಬಿಟ್ಟಿದ್ದೇವೆ. ಆ ಕೊಡೆನ ತೆಗೆದು ಪಕ್ಕಕ್ಕೆಟ್ಟ ಹಾಗೆ ಬಿಸಾಕೋ, ಎತ್ತ ಹಾಕೋ ಆ ಕಡೆ. ಹೌದು, ಇದು ಲೋಕದ ನಿಯಮ. ದಯಮಾಡಿ ನಿಮ್ ಸುತ್ತಮುತ್ತ ಏನಾಗ್ತಿದೆ, ನಿಮ್ಮನ್ನ ಯಾವ ರೀತಿ ಈ ರೀತಿ ಬಳಸ್ಕೋತಿದ್ದಾರೆ ಸ್ವಲ್ಪ ಆದ್ರೂ ತಿಳ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲ ಗುರುಗಳೇ ನಾನು ಸಹಾಯ ಮಾಡ್ತಲೇ ಇದ್ದೆ, ಒಳ್ಳೆಯವರು ಅಂತ ಹೋಗ್ತಲೇ ಇದ್ದೆ, ಅದೆಲ್ಲ ಇಲ್ಲ. ದಯಮಾಡಿ ಹೇಳ್ತೇನೆ, ಅದೆಲ್ಲ ಇಲ್ಲ. ಇವತ್ತು ಎಲ್ಲ ಅಷ್ಟೇ. ನೀವು ಇಲ್ಲ ಅಂತ ನೋಡಿ, ನೀವು ಆಗೋಲ್ಲ ಅಂತ ನೋಡಿ, ನೀನ್ ಬರಬೇಡ ಅಂತ ಹೇಳಿ. ಆ ಮನುಷ್ಯನಷ್ಟು ವಿಕೃತಿ, ಅವನಷ್ಟು ಒಂದು ವಿಕಾರ, ಅವನಿಷ್ಟೇ ಅನ್ಕೋಬೇಕು. ನಾವು ಅನ್ಕೊಳ್ಳೋದಿಷ್ಟೇ ವೈದಿಕವಾಗಿ, ನಮ್ಮ ಪ್ರಾಪ್ತಿ ಇಷ್ಟೇ ಬಿಡ, ಹಾಗನ್ಕೋತೇವೆ. ಎಲ್ಲೋ ನಮ್ಮ ಏನು, ಯಾಕೋ ನಿನ್ನ ನಮ್ಮ ಮದುವೆ ಕರ್ದಿಲ್ವಾ, ನಮಗ್ ಗೊತ್ತೇ ಇಲ್ಲ. ಇರ್ಲಿ ಬಿಡಪ್ಪ, ಎಲ್ಲೋ ಬ್ಯುಸಿ ಇರಬೇಕು, ಅನ್ಕೊಡ್ತಾನೆ. ಅದೇನು ಹೇಳ್ಬೇಕಾ, ಆದ್ರೆ ಆಯ್ತು, ಹೋದ್ರೆ ಆಯ್ತು, ಮುಗಿದ್ರೆ ಆಯ್ತು ಅನ್ನತಕ್ಕಂಥದ್ದು ಅಷ್ಟೇ ಮಕ್ಕಳೇ. ವಿಧಿಬದ್ಧ ಶಾಸನ ಇಲ್ಲ, ಇನ್ನೊಂದಷ್ಟು ಹುಳಿ ಹಿಂಡೋದು. ನಿನ್ನನ್ನು ಕರೆದಿಲ್ವಾ, ಕೆಲವ್ರು ಹಾಗೆಯೇ, ನಿನ್ನ ಬಂದು ಭೇಟಿ ಆಗ್ಲಿಲ್ಲ, ಕೆಲವರು ಹಾಗೆಯೇ. ದಯಮಾಡಿ ಹೇಳ್ತಾನೆ, ಈ ಕಲಿಯುಗದ ನಿಯಮಗಳನ್ನ ಇವುಗಳನ್ನ ಬರೆದಿಟ್ಕೊಂಡು ಪಾಲನೆ ಮಾಡಿ ಚೆನ್ನಾಗಿರ್ತೀರಿ. ಇಲ್ಲ, ಮುಳುಗ್ಬಿಡ್ತೀರಿ ಮಕ್ಕಳೇ, ಮುಳುಗ್ಬಿಡ್ತೀರಿ. ಇನ್ನಷ್ಟಿದೆ ಬಾಳಿಗೊಂದು ಅರ್ಥ, ಇಲ್ಲ ನಿರರ್ಥ ಆಗ್ಬಿಡ್ತೀರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಈ ಪಂಚಾಂಗಕ್ಕೂ ಮೊದಲು, ಈ ದಿನ ಭವಿಷ್ಯಕ್ಕೂ ಮೊದಲು ಈ ಶೂಲಯೋಗ, ಇದರಲ್ಲಿ ಹುಟ್ಟಿದವನಿಗೆ ಈ ಶೂಲಯೋಗದಲ್ಲಿ ನೆನಪಿಟ್ಟುಕೊಳ್ಳಿ, ಜೀವನ ಪರ್ಯಂತ ಏನೋ ಒಂದು ಚುಚ್ಚುವಿಕೆ ಇರುತ್ತೆ. ಅದು ಕುಟುಂಬ ಇರ್ಬೋದು, ಅದು ವ್ಯವಹಾರ ಇರ್ಬೋದು, ವೃತ್ತಿ ಇರ್ಬೋದು, ತನ್ನವರಿರ್ಬೋದು, ಪರಕೀಯರಿರ್ಬೋದು. ತನ್ನವರಿಂದಲೇ ಶೂಲಂ, ತಿಳಿದವರಿಂದಲೇ ಶೂಲ ಬಳಸಿಕೊಳ್ಳತಕ್ಕಂಥದ್ದಾಗುತ್ತೆ. ಯು ಆರ್ ಬಾರ್ನ್ ಟು ಬಿ ಸ್ಟಾಬ್ಡ್. ರಿಮೆಂಬರ್, ಯು ಆರ್ ಬಾರ್ನ್ ಟು ಬಿ ಸ್ಟಾಬ್ಡ್. ಅದಕ್ಕೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಈ ಶೂಲಯೋಗ ಅಲ್ಲಿ ಗಮನಿಸಿ ನೋಡಿ, ಕುಜನಿಗೆ ಕೇಂದ್ರದಲ್ಲಿ ರಾಹು, ಅವನ ಜೊತೆಲಿ ಬುಧ, ಕೇತು. ಸೊ ಆಟೋಮೆಟಿಕ್ಲಿ ಕುಜ, ರಾಹು, ಕೇತು, ಬುಧ ಸೇರ್ತು ಅಂದ್ರೆ ಅದೊಂಥರ ವಿಚಲಿತವೇ. ನಿಮ್ಮನ್ನ ಎಲ್ಲಿಂದಲೂ ಆಪತ್ತು, ಗಾಯ, ವಿಘ್ನ ಈ ತರದ್ದು ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಏನ್ ಮಾಡ್ತೇವೆ, ಈ ಒಂದು ಶೂಲಯೋಗದಲ್ಲಿ ಹುಟ್ಟುದವನ್ನ ನಾವು ಮಾಡೋದು ಏನ್ ಗೊತ್ತಾ? ದಯಮಾಡಿ ಜಾತಕ ಪರಾಮರ್ಶೆ. ಇಲ್ಲಿ ನೋಡಿ, ಇವತ್ತು ಉತ್ತರಾಷಾಢ ನಕ್ಷತ್ರ, ಸೂರ್ಯ ನಕ್ಷತ್ರ, ಚಂದ್ರ. ಆದ್ರೆ ಸೂರ್ಯ ರಾಹು ನಕ್ಷತ್ರ, ಸ್ವಾತಿ ನಕ್ಷತ್ರ ಕೆಟ್ಟೋಯ್ತು. ಆತ್ಮಕಾರಕ ಕೆಟ್ಟು ಹೋದ. ರಾಹು ತರ ತುಂಬಾ ಒಳ್ಳೆ ತಂದೆನೇ ರಾಹು ಆಗ್ಬಿಟ್ರೆ ನೋಡಿ, ಅಲ್ಲೂ ಕೂಡ ಚಂದ್ರ ರಾಹು ಸೇರಿದಾಗ ಆಗ್ಬಿಡ್ತು.
ಸ್ವಲ್ಪ ಗುರುದೃಷ್ಟಿ ಇದೆಯಾ? ಇಲ್ಲ. ಚಂದ್ರನ ಮೇಲೆ ಗುರುದೃಷ್ಟಿ ಇದೆ, ಪಾರಾಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತೇವೆ. ಆಗ ನಾವು ಶೂಲ ಯೋಗದಲ್ಲಿ ಹುಟ್ಟಿದವರಿಗೆ ಮಾಡುವಂತ ಒಂದು ದೊಡ್ಡ ಕೆಲಸ ಏನು ಗೊತ್ತಾ? ಯು ಆರ್ ಬಾರ್ನ್ ಟು ಬೇರ್ ಪೇನ್. ನೀವು ಹುಟ್ಟಿರುವುದೇ ನೋವು ತಗೊಳಕ್ಕೆ, ಅದಕ್ಕೆ ನೋವಿರುವಂತ ಕೆಲಸಗಳೆಲ್ಲ ಆಗ್ಬಿಟ್ಟು ಸ್ಪೋರ್ಟ್ಸ್, ಮಿಲಿಟರಿ, ಪೊಲೀಸ್, ಡಿಫೆನ್ಸ್, ಸ್ಪೋರ್ಟ್ಸ್, ಆಟ ತುಂಬಾ ಅವಾಗ ಏನಾಗ್ಬಿಡುತ್ತೆ, ಅದು ಅಭ್ಯಾಸ ಆಗ್ಬಿಡುತ್ತೆ ದಿನಾ ಏಟು ಆಟದವರಿಗೆ. ಮೊನ್ನೆ ಕೂಡ ಶ್ರೇಯಸ್ ಅಯ್ಯರ್ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚು, ಇವರಿಷ್ಟೇ ಕಣೋ ಅಂದಾಗ ಅಲ್ಲಿ ನೋಡಿ ರೋಹಿತ್ ಶರ್ಮಾ ಸೆಂಚುರಿ, ವಿರಾಟ್ ಕೊಹ್ಲಿ ಭರ್ಜರಿ, ಇಬ್ರು ಲೆಜೆಂಡ್ಸೇ. ನನಗೆ ಆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ನೀವು ಯಾವ ಸ್ಪೋರ್ಟ್ಸ್ ಆದ್ರೂ ಕೇಳಿ, ಫುಟ್ಬಾಲ್ ಅಲ್ಲಂತೂ ಐ ಆಮ್ ಅ ಫ್ಯಾನ್ ಆಫ್ ರೊನಾಲ್ಡೋ, ಮೆಸ್ಸಿ. ಟೆನ್ನಿಸ್ ಅಲ್ಲಂತೂ ನನಗೆ ಜಾಕೋವಿಕ್ ತುಂಬಾ ಇಷ್ಟ. ರೋಜರ್ ಫೆಡರರ್ ಅಂದ್ರೆ ಅದು ಇದ್ದಿದ್ದು. ರಾಫಾ ಹೊರಟ ನಾನು ಸ್ವಲ್ಪ ದೂರ. ಈ ತರದಿದೆ ಆಟಗಳ ಬಗ್ಗೆ. ಇನ್ನು ಇಂಡಿಯಾ ವಿಮೆನ್ಸ್ ಕ್ರಿಕೆಟ್, ಸ್ಮೃತಿ ಮುಂದಾನ ಮೊನ್ನೆ ಹೊಡೆದ ಏಟುಗಳು ನೋಡ್ಬೇಕಿತ್ತು. ಬ್ಯೂಟಿಫುಲ್ ಲೆಫ್ಟ್ ಹ್ಯಾಂಡ್ ಪ್ಲೇಯರ್. ಇನ್ಮೇಲೆ ಹೆಣ್ಮಕ್ಳ ಹೆಸರದ್ದು ಟೀ ಶರ್ಟ್ ಹಾಕೋಬೇಕು. ಇಷ್ಟು ದಿನ ಆಯ್ತು ಇವರಿಬ್ರು ಲೆಜೆಂಡ್ಸ್ ಹೋದ್ರಿ, ಇವರೆಲ್ಲ ಬಿಟ್ಟಾಕಿ. ಇನ್ಮೇಲೆ ಹೆಣ್ಮಕ್ಳದ್ದು ಸ್ಮೃತಿ ಮಂದಾನದ ಹಾಕೋಬೇಕು, ಹರ್ಪ್ರೀತ್ ಕೌರ್ದು ಹಾಕೋಬೇಕು. ಈ ತರ ಅನ್ನಿಸ್ಬಿಟ್ಟಿದೆ. ಏನ್ ಆಟ ಆಡ್ತಿದ್ರು ಗೊತ್ತಾ? ಫೀಲ್ಡಿಂಗ್ ನೋಡ್ಬೇಕು. ಒಂದು ಹುಡುಗಿ ಇದೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ, ಜೆರೋಮಿನೋ ಏನೋ ಹೆಸರು, ಇರೋದು ಇಷ್ಟು ಜಿಗಿಯೋದು ನೋಡ್ಬೇಕು. ಜಾಂಟಿ ರೋಡ್ಸ್, ಅಮೇಝಿಂಗ್. ಇನ್ನೊಂದು ನಮ್ಮ ವಿಕೆಟ್ ಕೀಪರ್ ಇದೆ, ಆಕೆ ಹೆಸರು ಸರಿಯಾಗಿ ನೆನಪಿಗೆ ಬರ್ತಿಲ್ಲ, ದೀಪ್ತಿನೋ ಏನೋ ಇರಬೇಕು. ಹೊಡಿಯೋ ಏಟ್ ನೋಡ್ಬೇಕು ಗ್ರೌಂಡ್ ಹೊರಗಡೆ, ಬಾಹುಬಲಿ ಕಟ್ಟಪ್ಪನೇ. ಅದು ಹೆಂಗಿದೆ ಗೊತ್ತಾ? ಸ್ಪೋರ್ಟ್ಸ್ನ ತುಂಬಾ ಫಾಲೋ ಮಾಡ್ತೇನೆ ನೋಡಿ. ಅವ್ನು ಬಿದ್ದ ಶ್ರೇಯಸ್ ಅಯ್ಯರ್, ಕ್ಯಾಚ್ ಹಿಡಿಯಕ್ಕೆ ಹೋಗಿ ಅದಕ್ಕೆ ಕ್ಯಾಚ್ ಬಿಡ್ಲಿಲ್ಲ. ನಮಗೆ ಬಿದ್ರೆ ನಾವು ಅಷ್ಟೇ, ನಾವು ಗ್ರೌಂಡ್ ಬರೋಲ್ಲ ನೋಡಿ. ಅಂತ ಆಟದಲ್ಲಿ ಆಗ್ತೀವಿ. ಕುಸ್ತಿ, ಕಬಡ್ಡಿ, ಬಾಕ್ಸಿಂಗ್. ಶೂಲ ಯೋಗದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ದೇ ಆರ್ ಬಾರ್ನ್ ಟು ಫೈಟ್. ಯು ಆರ್ ಎ ಸೇನಾಪತಿ. ನಿಮಗೇನಾದ್ರೂ ಒಂದು ತಲೆನೋವು ಬರುತ್ತೆ. ಅದರಿಂದ ಶೂಲ ಯೋಗ ಹುಟ್ಟಿದೀರಿ ಅಂತ ಭಯ ಪಡಬೇಡಿ. ಹೌದು, ಸಾಮಾನ್ಯರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅದರಿಂದ ಮೊದಲೇ ತಿಳ್ಕೊಬಿಟ್ರೆ, ಓಹೋ ಇದು ಶೂಲ ಯೋಗ, ನಮ್ಮ ಮಗನ್ ತಗೊಂಡೋಗಿ ಇಂಥ ರಂಗದಲ್ಲಿ ಹಾಕ್ಬಿಟ್ರೆ ಲಾಯರು, ಡಾಕ್ಟರು, ಸರ್ಜನ್ನು, ಜೈಲರು, ಸೆಕ್ಯೂರಿಟಿ ಏಜೆನ್ಸೀಸು, ಗುಪ್ತಚರ ಇಲಾಖೆ ಕಂಡುಹಿಡಿಯೋದು ಅಂಥದ್ದು, ಅಲ್ಲೊಂದು ಭಾರ ಮುದ್ದಾಟ ಇದ್ದಿದ್ದೆ. ದಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನೆನ್ಪಿಟ್ಕೊಳ್ಳಿ, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಧೃತಿಗೆಡಬೇಡಿ. ಶೂಲ ಯೋಗ ಅಂದಿದ ತಕ್ಷಣ ಗುರುಗಳು, ಹೌದು, ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಯಾವಾಗ ಹೊರಗಡೆ ನಿಮ್ ನಿಲ್ತೀರ ಇದೇನು ಅನ್ಸಲ್ಲ. ಇದು ಬಿಡಿ, ಇದು ಬಾವಿ, ನಾನು ಸಮುದ್ರ ಈಜ್ ಬಂದಿದ್ದೇನೆ ಹೊರಗಡೆ ಅನ್ನತಕ್ಕಂಥದ್ದಾಗ್ಬಿಡುತ್ತೆ. ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಉತ್ತರಾಷಾಢ ನಕ್ಷತ್ರ, ಸೂರ್ಯನ ಸಾರದಲ್ಲಿದ್ದು ಸೂರ್ಯ ರಾಹು ಸಾರದಲ್ಲಿ ನಿಮ್ಮನ್ನು ನೋಡ್ತಿದ್ದಾನೆ. ಬಟ್ ರಾಹು ಗುರು ಸಾರದಲ್ಲಿದ್ದಾನೆ. ದಟ್ ಇಸ್ ವೆರಿ ಗುಡ್. ಸೊ ಅಲ್ಲಿಗೆ ಲಾಯರು, ಪೊಲೀಸು, ಡಿಫೆನ್ಸು, ರಾಜಕೀಯ, ತಂತ್ರಗಾರಿಕೆ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ದಿನ. ಕಷ್ಟಪಟ್ಟರು ಕೂಡ ಅದಕ್ಕೊಂದು ಸ್ಥಾನಬಲ. ವೃಷಭ ರಾಶಿ ಚಂದ್ರ ಸೂರ್ಯನ ಸಾರ ಸುಟ್ಟು ಬಿಡ್ತಾನೆ. ಬಟ್ ಸೂರ್ಯ 6ನೇ ಮನೇಲಿ ರಾಹು ಸಾರ ಗೆಲ್ಲಿಸ್ಬಿಡ್ತಾನೆ. ಬಟ್ ಗೆದ್ದಷ್ಟೇ ಒಂದು ನೋವು ಕೂಡ ಕೊಡ್ತಾನೆ. ಯಾಕಂದ್ರೆ ರಾಹು ಗುರು ಸಾರ. ಗೆದ್ಕೊಂಡು ಬಂದ್ರು ಕೂಡ ಅದನ್ನ ನೀವು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಒಂದು ಭಾವವಿರತಕ್ಕಂಥದ್ದು ಇವತ್ತು ಸ್ವಲ್ಪ ಇರುತ್ತೆ. ವೃತ್ತಿ ವಿಚಾರವಾಗಿ ತುಂಬಾ ಒಳ್ಳೆಯವರಾಗಿ ಏನೋ ಇನ್ನೇನು ಮಾಡೋದು, ಇರ್ಲಿ ಬಿಡು ಅನ್ನುವಂಥದ್ದು ನೀವೇ ಸೋತು ಬಿಡ್ತೀರಿ. ಮಿಥುನ ರಾಶಿ ಮಿತ್ರಕಾರಕ, ಸೂರ್ಯನ ಛಾಯೆಯಲ್ಲಿ ಚಂದ್ರ ಇದ್ದಾನೆ, ಇಲ್ಲ ಅಂದ್ರೆ ಸುಡೋದೆ. ಸೊ ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕಾರ್ಯ, ವ್ಯವಹಾರಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಸರ್ವಿಸ್ ಸೆಂಟರ್ಸ್, ಟೆಕ್ನಿಕಲ್ ಮ್ಯಾನೇಜ್ಮೆಂಟ್, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಚಂದ್ರ ಸೂರ್ಯನ ಸಾರ, ಆದರೆ ಸೂರ್ಯ ರಾಹು ಸಾರ, ರಾಹು ಗುರು ಸಾರ. ಗುರು ನಿಮ್ಮ ಮನೆಯಲ್ಲಿ ಸ್ವಲ್ಪ ಒತ್ತಡವೇ,
ಕೇಂದ್ರದಲ್ಲಿ ಚಂದ್ರ ಕೂತ್ಕೊಂಡಿರೋದು ಒಳ್ಳೇದು. ಗುರುಚಂದ್ರ ಯೋಗ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವೃತ್ತಿ, ಉದ್ಯೋಗ, ರಾಜಕೀಯ, ಅಡ್ಮಿನಿಸ್ಟ್ರೇಷನ್, ಗೌರ್ಮೆಂಟ್ ಪ್ರಾಜೆಕ್ಟ್ ವ್ಯವಹಾರಗಳಲ್ಲಿರೋ ಪ್ರಗತಿಯೇ. ಬಟ್ ಅದು ಒತ್ತಡವೇ. ಈಗ ನೋಡಿ, ಅದೇನೋ ಬಿ ಖಾತಾ, ಎ ಖಾತಾ, ನೀವು ಅಂತ ಡಿಪಾರ್ಟ್ಮೆಂಟ್ಗಳಲ್ಲಿ ಇದ್ರಿ ಅಂದ್ರೆ ಇದು ಏನಪ್ಪಾ ಅನ್ನಿಸ್ಬಿಡುತ್ತೆ. ನಿಮಗೆ ಕೆಲವೊಂದು ಟಾರ್ಗೆಟ್ಟು, ಹೋಗ್ರಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ರಿ, ಇಷ್ಟು ರಿಜಿಸ್ಟ್ರೇಷನ್ ಮಾಡಬೇಕು, ಆ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿಲ್ಲ, ಈ ಥರದ್ದು ಏನೇನೋ ಒಂದು ಅಂಥ ಸ್ಥಾನಗಳು ಹಾಗೆ. ಸೊ ಕರ್ಕಾಟಕ ರಾಶಿ ಕೆಲಸದ ಒತ್ತಡ. ಸಿಂಹ ರಾಶಿ ಚಂದ್ರ ಸೂರ್ಯನ ಸಾರ ಚೆನ್ನಾಗಿದೆ, ಸೂರ್ಯ ರಾಹು ಸಾರ ಅದು ಚೆನ್ನಾಗಿದೆ. 3ನೇ ಮನೆಯಲ್ಲಿ ದುಷ್ಟಗ್ರಹಗಳು 3, 6, 11ನೇ ಮನೆಯಲ್ಲಿ ದುಷ್ಟಗ್ರಹಗಳಿದ್ರೆ ಅವ್ರು ಕೊಡೋ ಶಕ್ತಿ ಬಲ ಬೇರೆಯೇ. ಸೊ ಅಂತ ಒಂದು ದಿನ ಚೆನ್ನಾಗಿದೆ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಸ್ವಂತ ವ್ಯವಹಾರ, ಸ್ವಂತ ಕನ್ಸಲ್ಟೆನ್ಸಿ ವ್ಯವಹಾರಗಳಲ್ಲಿದ್ದೀರಿ, ಸರ್ಕಾರಿ ಮಟ್ಟದ ಕನ್ಸಲ್ಟೆನ್ಸಿ ವ್ಯವಹಾರಗಳಲ್ಲಿದ್ದೀರಿ. ಈ ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಡೋದು, ಪ್ಯಾನ್ ಕಾರ್ಡ್ ಮಾಡಿಸ್ಕೊಡೋದು, ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಡೋದು, ನೋಟರಿ ಡಿಪಾರ್ಟ್ಮೆಂಟಲ್ಲಿದ್ದೀರಿ. ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕನ್ಯಾ ರಾಶಿ ಚಂದ್ರ ಸೂರ್ಯನ ಸಾರ, ಸೂರ್ಯ ರಾಹು ಸಾರ, ರಾಹು 6ನೇ ಮನೆ ಬ್ಯೂಟಿಫುಲ್. ಓಡಾಟ, ವೃತ್ತಿ, ಉದ್ಯೋಗ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಕೆಮಿಕಲ್ಸು, ಎಕ್ಸ್ಪೋರ್ಟು, ಸೆಕ್ಯೂರಿಟಿ ಏಜೆನ್ಸೀಸ್, ಗುಪ್ತಚರ ಇಲಾಖೆ, ಅದ್ಭುತವಾದಂತ ಒಂದು ಪ್ರಗತಿಯ ದಿನ. ತುಲಾ ರಾಶಿ ಚಂದ್ರ ಸೂರ್ಯನ ಸಾರ, ಸೂರ್ಯ ನಿಮ್ಮನ್ನ ಸುಡಬೇಕು, ಆದರೆ ಆ ಸೂರ್ಯ ರಾಹು ಸಾರ, ಗುರು ಸಾರದಲ್ಲಿ ಇದ್ದಾನೆ. ಆ ಗುರು ನಿಮಗೆ ವೃತ್ತಿಯಲ್ಲಿ ಕೊಡ್ತಿದ್ದಾರೆ. ಸ್ವಲ್ಪ ವೃತ್ತಿಯಲ್ಲಿ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ನೋವು ತಿಂತೀರಿ. ಇನ್ನೊಬ್ರಿಗೆ ಕೆಲಸ ಮಾಡ್ಕೊಡೋದು, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು, ಇನ್ನೊಬ್ರಿಗೆ ಶೂರಿಟಿ ಕೊಡೋದು. ಫಸ್ಟ್ ನಿಮ್ ಕೆಲಸ ಮಾಡಿ ಸ್ವಾಮಿ, ನೀವು ಬದುಕಿದ್ರೆ 100 ಕಾಲ. ಇದರ ನೆನಪಲ್ಲಿ ಇಟ್ಕೊಳ್ಳಿ. ನನ್ ಬದುಕು, ನನ್ ಜೀವನ ಅನ್ನತಕ್ಕಂಥದ್ದು. ಅದು ಬಿಟ್ಟು ಇನ್ನೊಂದು ಗಾಯವೇ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹೆಲ್ಪಿಂಗ್ ನೇಚರ್ ಮಾಡಕ್ ಹೋಗಿ ನಿಮ್ ಕೆಲಸ ಅರ್ಧಂಬರ್ಧದಲ್ಲಿ ನಿಲ್ಲುತ್ತೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚಂದ್ರ ಸೂರ್ಯನ ಸಾರ ಬ್ಯೂಟಿಫುಲ್, ಆದ್ರೆ ಸೂರ್ಯ ರಾಹು ಸಾರದಲ್ಲಿ 12ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ದೈವ ದರ್ಶನ, ಗುರು ದರ್ಶನ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ. ಆದರೂ ಚಂದ್ರನನ್ನ ಗುರು ನೋಡ್ತಿರೋದ್ರಿಂದ ಎದುರಿಸ್ತೀರಿ. ಎಂತಹ ಸಮಸ್ಯೆ ಬಂದರೂ ಕೂಡ ಎದುರಿಸ್ತಕ್ಕಂಥದ್ದು. ರಾಜಕೀಯದಲ್ಲಿದ್ದರೆ ನಿಮ್ಮನ್ನ ತಡೆಯೋರೇ ಇಲ್ಲ, ಅಂಥದ್ದೊಂದು ಗತ್ತು ತೂಕ ಇರತಕ್ಕಂಥ ಭಾವ. ಇನ್ನು ಧನುಸು ರಾಶಿ ಚಂದ್ರ ಸೂರ್ಯನ ಸಾರ ಭಾಗ್ಯಾಧಿಪತಿಯ ಪ್ರಭಾವ, ಸೂರ್ಯ ಲಾಭದಲ್ಲಿ ರಾಹು ಪ್ರಭಾವ. ತೊಂದರೆ ಏನಿಲ್ಲ. ಕೆಲವೊಂದು ಸಮಯ ಕಳ್ತನ ಮಾಡಿದ್ಯಾ ಹೇಳಪ್ಪ, ಅವನು ಹೇಳಲ್ಲ, 2 ಬರಲೇಬೇಕು. ದಂಡಂ ದಶಗುಣಂ ಅಂತ ಒಂದು ಸ್ಥಾನ, ಉದ್ಯೋಗ, ಕುಳಿತುಕೊಂಡಿದ್ದೀರಿ. ಅಡ್ಮಿನಿಸ್ಟ್ರೇಟಿವ್, ಲೀಗಲ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಬ್ಯೂಟಿಫುಲ್ ವೃದ್ಧಿ ಆಗತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಕರ ರಾಶಿ ಚಂದ್ರ ನಿಮ್ಮ ಮನೆಯಲ್ಲಿ ಅಷ್ಟಮಾಧಿಪತಿಯಾದಂಥ ಚಂದ್ರನ್ ಸಾರದಲ್ಲಿ ಕುಳಿತಿರೋದು ಸ್ವಲ್ಪ ತಕ್ಕ ಮಾಡಿಸ್ತಾನೆ ಆರೋಗ್ಯಕ್ಕೆ. ಆದರೆ ಆ ಒಂದು ಸೂರ್ಯ ರಾಹು ಸಾರದಲ್ಲಿದ್ದು, ರಾಹು 2ನೇ ಮನೆಯಲ್ಲಿ ಗುರು ಸಾರದಲ್ಲಿದ್ದು, ಗುರು ನಿಮ್ಮನ್ನೇ ನೋಡ್ತಿರೋದ್ರಿಂದ ಚೇತರಿಕೆ, ಬುದ್ಧಿ ಚೇತರಿಕೆ, ವ್ಯವಹಾರ ಚೇತರಿಕೆ, ಹಣಕಾಸು ಚೇತರಿಕೆ, ಆರೋಗ್ಯ ಚೇತರಿಕೆ, ಆನಂದಮಯ. ಕುಂಭರಾಶಿ ಚಂದ್ರ ಸಪ್ತಮಾಧಿಪತಿ ಪ್ರಭಾವದಲ್ಲಿ ಬಾಧಕ. ಸೂರ್ಯನಿಗೂ ನಿಮಗೂ ಆಗೋಲ್ಲ, ಚಂದ್ರನಿಗೂ ಆಗೋಲ್ಲ. ಷಷ್ಠಾಧಿಪತಿ ಇನ್ ಸಪ್ತಮಾಧಿಪತಿ ಭಾವದಲ್ಲಿರೋದನ್ನ ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ವ್ಯವಹಾರಗಳು, ಇವುಗಳ ವಿಚಾರದಲ್ಲಿ ಕೆಲವೊಂದು ಎಳೆದಾಟ, ಒದ್ದಾಟ ಇರತಕ್ಕಂಥ ಭಾವಾರ್ಥವಿದ್ದರೂ ಅಲ್ಲಿ ಸೂರ್ಯ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರದಲ್ಲಿದ್ದಾನೆ. ಅನ್ಎಕ್ಸ್ಪೆಕ್ಟೆಡ್ ಸಮ್ ವಿಂಡ್ ಫಾಲ್, ಕೆಲವೊಂದು ದೊಡ್ಡ ದೊಡ್ಡ ಕಾರ್ಯ ಕ್ಷೇತ್ರ, ಪಾಲಿಟಿಕ್ಸ್ ಇರ್ಬೋದು, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪಬ್ಲಿಕೇಶನ್ ಇರ್ಬೋದು, ಟೀಚರು, ಲೆಕ್ಚರರು, ಪ್ರೊಫೆಸರು, ಡಾಕ್ಟರ್, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಮೀನ ರಾಶಿ ಚಂದ್ರ ಲಾಭದಲ್ಲಿ, ದಟ್ಸ್ ಎನಫ್. ಷಷ್ಠೀ ಲಾಭಂ, ರಾಹು ಗುಪ್ತ ಸ್ಥಾನದಲ್ಲಿ ಕುಳಿತಿದ್ದಾನೆ. ದುಷ್ಟಗ್ರಹಗಳು ಗುಪ್ತ ಸ್ಥಾನದಲ್ಲಿ ಕುಳಿತುಕೊಂಡಾಗ ವಿಪರೀತ ಮಳೆ ಅಂತ ಹೇಳ್ತಾರೆ. ವಿಪರೀತ ಮಳೆ, ಕುಂಭದ್ರೋಣ ಮಳೆ. ನಿಮ್ಮ ಯಾವುದೇ ವ್ಯಾಪಾರ, ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಅದರಲ್ಲೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು
ಸರ್ಕಾರಕ್ಕೆ ಸಂಬಂಧಪಟ್ಟಂತ ಟೆಂಡರ್ಗಳೇನಾದ್ರೂ ತೊಡಗಿಸ್ಕೊಂಡಿದ್ದೀರಾ, ಕಾಂಟ್ರಾಕ್ಟ್ಗಳೇನಾದ್ರೂ ತೊಡಗಿಸ್ಕೊಂಡಿದ್ದೀರಾ, ವ್ಯವಹಾರಗಳಲ್ಲಿ ಏನಾದ್ರೂ ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ. ಮಾತೃದೇವೋ ಭವ.